ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಭಗವಂತನ ಸ್ಮೃತಿ ಹಾಗೂ ಕರ್ತವ್ಯದ ಜಾಗೃತಿ. ಪ್ರತಿಯೊಬ್ಬ ಮನುಷ್ಯನು ಮಾತನಾಡುವಾಗ ನಾನು ಹಾಗೂ ನನ್ನದು ಎಂಬ ಶಬ್ದಗಳನ್ನೇ ಪ್ರಯೋಗ ಮಾಡುತ್ತಾನೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಎರಡು ವಿಷಯದಲ್ಲಿ ಏನಾದರೂ ಕರ್ತವ್ಯ ಇದ್ದೇ ಇರುತ್ತದೆ. ನನ್ನದು ಎಂಬ ಶಬ್ದದಲ್ಲಿ ಶರೀರ ಹಾಗೂ ತತ್ಸಂಬಂಧದ ಎಲ್ಲ ವಿಷಯಗಳು ಬರುತ್ತವೆ. ಜೀವನದಲ್ಲಿ ನಾನು ಎಂಬುದರ ನಿಜವಾದ ಕರ್ತವ್ಯವು ನಿಜವಾದ ಕರ್ತವ್ಯವು ಪರಮೇಶ್ವರ ಪ್ರಾಪ್ತಿಯಾಗಿರುತ್ತದೆ. ಹಾಗೂ ದೇಹದ ಕರ್ತವ್ಯವು ದೇಹಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇರುತ್ತದೆ. ದೇಹದ ಕರ್ತವ್ಯದಲ್ಲಿ ಧರ್ಮ, ಶಾಸ್ತ್ರ ಹಾಗೂ ನೀತಿ ಇವುಗಳಿಗೆ ಅನುಸಾರವಾಗಿ ಸಂಬಂಧಿತ ವ್ಯಕ್ತಿಗಳೊಡನೆ ಮಾಡುವ ಆಚರಣೆಯು ಸಮಾವೇಶವಾಗುತ್ತದೆ. ಅಂದರೆ ಯಾರೊಂದಿಗೆ ಯಾವ ಸಂಬಂಧ ಇರುತ್ತದೆಯೋ ಅವರೊಂದಿಗೆ ಆ ರೀತಿಯಾಗಿ ನಮ್ಮ ಕರ್ತವ್ಯವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗುತ್ತದೆ. ಕರ್ತವ್ಯ ಎಂದರೆ ಪ್ರತಿಫಲದ ಅಪೇಕ್ಷೆಯನ್ನಿಡದೆ ಯಾವ ಯಾವ ವಿಷಯದಲ್ಲಿ ಏನು ಮಾಡುವುದು ಉಚಿತವೋ ಅದನ್ನು ಮಾಡುವುದಾಗಿರುತ್ತದೆ. ಮನುಷ್ಯನು ನಾನು ಹಾಗೂ ದೇಹ ಈ ಎರಡರ ವಿಷಯದಲ್ಲಿ ಇರುವ ಕರ್ತವ್ಯವನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ನಾನು ಎಂಬುದರ ಕರ್ತವ್ಯ ಮಾಡುತ್ತೇನೆ, ಆದರೆ ದೇಹದೊಂದಿಗೆ ಹೇಗಾದರೂ ನಡೆದುಕೊಳ್ಳುತ್ತೇನೆ ಎಂದರೆ ನಡೆಯುವುದಿಲ್ಲ. ಅದಕ್ಕೆ ಕಾರಣವೇನೆಂದರೆ ಒಬ್ಬ ಮನುಷ್ಯನು ನೌಕರಿ ಮಾಡುತ್ತಿರುತ್ತಾನೆ. ಅವನು ನೌಕರಿಯನ್ನು ಯಾವುದಕ್ಕಾಗಿ ಮಾಡುತ್ತಿರುತ್ತಾನೆ ಎಂಬುದನ್ನು ವಿಚಾರ ಮಾಡಿದರೆ ತಿಳಿದು ಬರುವುದೇನೆಂದರೆ ಆ ನೌಕರಿ ಮಾಡುವವರು ಬೇರೆ ಯಾರೂ ಇಲ್ಲವೆಂದು ಅವನು ಆ ನೌಕರಿಯನ್ನು ಮಾಡುತ್ತಿರುವುದಿಲ್ಲ. ಆದರೆ ಆ ನೌಕರಿ ಮಾಡುವುದರಿಂದ ಪ್ರಾಪ್ತವಾಗುವ ಹಣವು ತನ್ನ ಕುಟುಂಬದ ರಕ್ಷಣೆಗಾಗಿ ಉಪಯೋಗವಾಗುವುದೆಂದು ಅವನು ಆ ನೌಕರಿ ಮಾಡುತ್ತಿರುತ್ತಾನೆ. ಅವನು ನೌಕರಿ ಮಾಡಿ ಗಳಿಸಿದ ಹಣವನ್ನು ಮನೆಗೆ ವಿನಿಯೋಗಿಸದಿದ್ದರೆ ಆ ನೌಕರಿಯಿಂದ ಏನು ಉಪಯೋಗವಾಗುವುದಿಲ್ಲ. ಅದರಂತೆ ನಾನು ಎಂಬುದರ ಕರ್ತವ್ಯ ಅಂದರೆ ಭಗವಂತನ ಅನುಸಂಧಾನ ಕಾಯ್ದುಕೊಂಡೆವು. ಆದರೆ ದೇಹದ ಕರ್ತವ್ಯವಾದ ಸದಾಚರಣೆ ಹಾಗೂ ಸಂಬಂಧಿತ ವ್ಯಕ್ತಿಗಳೊಂದಿಗೆ ಇರುವ ಆಚರಣೆಯನ್ನು ಮಾಡದಿದ್ದರೆ ನೌಕರಿ ಮಾಡಿ ಹಣವನ್ನು ಮನೆಯಲ್ಲಿ ಕೊಡದೇ ಇರುವಂತೆ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಸ್ಮೃತಿ ಹಾಗೂ ಕರ್ತವ್ಯದ ಜಾಗೃತಿಯನ್ನು ಇಟ್ಟುಕೊಳ್ಳಬೇಕು. ಹಾಗೂ ಆ ದೃಷ್ಟಿಯಿಂದ ನಾವು ಎಲ್ಲಿ ತಪ್ಪುತ್ತೇವೆ ಎಂಬುದನ್ನು ನಮ್ಮ ಪ್ರತಿ ಹುಟ್ಟು ದಿನದಂದು ವಿಚಾರ ಮಾಡಬೇಕು ಹಾಗೂ ನಮ್ಮ ಉನ್ನತಿ ಮಾಡಿಕೊಳ್ಳಬೇಕು. ಊಟ ಮಾಡುವಾಗ ಸುತ್ತಲೂ ಊದಿನ ಕಡ್ಡಿಯ ಸುಂದರ ವಾಸನೆ ಹಾಗೂ ಬಾಯಲ್ಲಿ ಮಧುರ ತುತ್ತು ಹೇಗೆ ಇರಬೇಕು, ಅದರಂತೆ ನಾವು ಹೊರಗೆ ಮಧುರ ಶಬ್ದಗಳನ್ನು ಆಡಬೇಕು ಹಾಗೂ ಒಳಗೆ ಮಧುರ ನಾಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ನಾವು ಒಳಗೂ ಹೊರಗೂ ಮಧುರವಾಗಿರಬೇಕು. ಯಾವ ರೀತಿಯಾಗಿ ಒಬ್ಬ ಸಂಗೀತಗಾರನು ಸಾಕಷ್ಟು ಆಲಾಪನೆ ಮಾಡಿ ಕೊನೆಗೆ ಮೂಲ ಸಮ್ಮಿಗೆ ಬರುತ್ತಾನೋ ಅದರಂತೆ ಭಗವಂತನ ಕಡೆಗೆ ಲಕ್ಷ್ಯವಿಟ್ಟು ನಾವು ಪ್ರಪಂಚದಲ್ಲಿ ಏನೇ ಮಾಡಲು ಅಡ್ಡಿಯಿಲ್ಲ. ಮೂಲ ಸಮ್ಮನ್ನು ಮರೆತರೆ ಮಾತ್ರ ಉಪಯೋಗವಾಗುವುದಿಲ್ಲ. ಇಲ್ಲಿ ತಬಲಾ ಬಾರಿಸುವವನು ಭಗವಂತನೇ ಆಗಿರುತ್ತಾನೆ. ಆದ್ದರಿಂದ ಅವನ ತಾಳವು ಸರಿಯಾಗಿಯೇ ನಡೆದಿರುತ್ತದೆ. ಭಗವಂತನ ತಾಳಕ್ಕೆ ಅನುಸಾರವಾಗಿ
ಅಂದರೆ ಅವನ ಸ್ಮರಣೆಯಲ್ಲಿ ಯಾವ ಸಂಗೀತಗಾರನು ಹಾಡುತ್ತಾನೆಯೋ ಅವನು ಯೋಗ್ಯ ಮಾರ್ಗದಲ್ಲಿರುತ್ತಾನೆ ಹಾಗೂ ಕೊನೆಗೆ ಮೂಲ ತಾಳಕ್ಕೆ ಬರುತ್ತಾನೆ ಎಂದು ತಿಳಿಯಬೇಕು. ಫಲದ ಅಪೇಕ್ಷೆ ಬಿಟ್ಟು ಕರ್ಮ ಮಾಡುವುದಕ್ಕೆ ಕರ್ತವ್ಯ ಎನ್ನುತ್ತಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.